ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ವಚನ ಭ್ರಷ್ಟ ಅಂತ. ಯಾಕಂದ್ರೆ ನುಡಿದಂತೆ ನಡೆದ ಸರ್ಕಾರ ಅಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಮುಖ್ಯ ಕಾಂಗ್ರೆಸ್ ಸರ್ಕಾರ ವಚನ ಭ್ರಷ್ಟ ಆಗಿದೆ ಇಲ್ಲಿ. ಅಗ್ರಿಮೆಂಟ್ ಅಂತ ಅವರೇ ಹೇಳ್ಕೊಂಡಿದ್ರು. ಈ ಅಗ್ರಿಮೆಂಟ್ ಅನ್ನು ಮುರಿದಿದ್ದಾರೆ. ರಾಹುಲ್ ಗಾಂಧಿ ಅವರು ಮೋದಿಜಿ ಅವ್ರ ಬಗ್ಗೆ ಬರೀ ಹೋಗಿ ಸದನದಲ್ಲಿ ಪುಸ್ತಕ ಇಟ್ಕೊಂಡೇನು ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೇಳಿದ್ರು. ನರ್ಬಾನೆ ವಿಷಯ ಅವ್ರು ಬಂದ್ರು. ಆಮೇಲೆ ವೋಟ್ ಚೋರಿ ಅಂದ್ರು. ಇದೇ ಬಿಟ್ಟು ಯಾವತ್ತಾದ್ರೂ ನಮ್ಮ ರಾಜ್ಯದಲ್ಲಿ ಇಲ್ಲಿನ ಜನಗಳಿಗಾಗ್ತಾ ಅನ್ಯಾಯದ ಬಗ್ಗೆ ಮಾತಾಡ್ತಿದಾರ? ಇನ್ನೇನು ಮಾಡ್ಬೇಕು? ಅಲ್ಲ ಇಲ್ಲ, ಅದು ಮಾಡ್ಬೇಕು ಮೇಡಮ್. ಇರೋದು ಮೂರು ರಾಜ್ಯದಲ್ಲಿ ಕರ್ನಾಟಕ ತಪ್ಪೋ ಸತ್ಯನೋ ತನಿಖೆ ಮಾಡಿ. ಅಲ್ಲ, ಮೂರು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದೆ. ಕ್ರಿಮಿನಲ್ ಆ ನೀಚನನ್ನ ರೇಪಿಸ್ಟ್ ನನ್ನ ಭೇಟಿ ಮಾಡಕ್ಕೆ ಯಾಕೆ ಹೋದ್ರು ಅನ್ನೋದನ್ನ ತನಿಖೆ ಮಾಡ್ಲಿ. ಆಲ್ ರೈಟ್, ಎಸ್ ಸಮೀವುಲ್ಲಾ ಸರ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಪ್ರಶ್ನೆ ಬಂದ್ರೆ ಎಲ್ಲರೂ ನಾನಾಗಬೇಕು ಅಂತಾರೆ ಸರ್. ಆದರೆ JDSಗೆ ದೇರ್ ಇಸ್ ನೋ ಚಾಯ್ಸ್. ಏಕಮೇವ ದ್ವಿತೀಯ ಕುಮಾರಸ್ವಾಮಿ ಅವರು, ದಟ್ ಈಸ್ ಫೈನಲ್. ಬಟ್ ಬಿಜೆಪಿ ಸರ್, ಬಿಜೆಪಿ ತುಂಬಾ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ವಿಜೇಂದ್ರ, ಅಶೋಕ್, ಪ್ರಹ್ಲಾದ್ ಜೋಶಿ ಅವರು, ಸಿ ಟಿ ರವಿ ಅವರು ಇದಾರಾ ಸರ್? ಬಸವನಗೌಡ ಪಾಟೀಲ್, ಯತ್ನಾಳ್ ಅಂತೂ ಆಗ್ಗೆ ಆಗ್ತೀನಿ ಅಂತ ಇದ್ದಾರೆ. ವಾಪಸ್ ಬಂದು ಸೊ ಬಟ್ ಯಾರು ಕ್ಲೇಮ್ ಮಾಡಲ್ಲ ಅಲ್ಲಿ. ವಿಜೇಂದ್ರ ಅವ್ರು ಸ್ವಲ್ಪ ಮಟ್ಟಿಗೆ ಕ್ಲೇಮ್ ಮಾಡ್ಬೋದೇನೋ, ಬಟ್ ಯಾರು ಕ್ಲೇಮ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇವ್ರೇನಾದ್ರೂ ಬಾಯಿ ತೆಗೆದ್ರೆ ಅಲ್ಲಿ ಮೂಗು ಮುಚ್ಚಿಬಿಡ್ತಾರೆ ಅಂತ. ಹಾಗಾಗಿ ಈಗ ಬೇಕು ಅಂತ ಅಂದ್ರೂ ಕೂಡ ಬಿಜೆಪಿಗೆ ಮಾತಾಡದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿ ಸಮಿತಿ ಮೀಟಿಂಗ್ ನಡೆದಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ, GBA ಎಲೆಕ್ಷನ್ಸು ಮತ್ತಿತರ ಬೇರೆ ಬೇರೆ ಎಲೆಕ್ಷನ್ಸ್ಗಳ ಕಾಂಟೆಕ್ಸ್ಟಲ್ಲಿ ಇವತ್ತು ನಡೆದಿದೆ. ಇವತ್ತು ಮುಖ್ಯವಾಗಿ ಅವರು ಚರ್ಚೆ ನಡೆಸಬೇಕಾಗಿದ್ದು ಒಂದು ಪಕ್ಷ ಸಂಘಟನೆ ಮತ್ತು ಎಲೆಕ್ಷನನ್ನು ಹೇಗೆ ಎದುರಿಸಬೇಕು ಒಂದು ಪೊಲಿಟಿಕಲ್ ಪಾರ್ಟಿ ಅವ್ರು ಮಾಡ್ತಾರೆ ಸರಿ. ಇದ್ರ ಜೊತೆಗೆ ಮೈತ್ರಿ ಬಗ್ಗೆನೂ ಡಿಸ್ಕಷನ್ ಆಗಬೇಕಿತ್ತು. ಒಂದು ದೊಡ್ಡ ಮೈತ್ರಿ ಆಗುತ್ತೆ ಅನ್ಬೇಕಾದ್ರೆ ಮೈತ್ರಿ ಬಗ್ಗೆನೂ ಒಂದು ಪೊಲಿಟಿಕಲ್ ಪಾರ್ಟಿಯ ಎಕ್ಸಿಕ್ಯೂಟಿವ್ ಕಮಿಟಿ ನಡೆಯುತ್ತೆ ಅಂತಂದರೆ ಅದು ಡಿಸ್ಕಷನ್ ಆಗಬೇಕಾಗಿತ್ತು. ಆ ಇಡೀ ಸಬ್ಜೆಕ್ಟನ್ನು ಕಾರ್ಯಕಾರಿ ಸಮಿತಿ ಸ್ಕಿಪ್ ಮಾಡಿದೆ. ಮತ್ತು ಇದರ ಜೊತೆಗೆ ಆ ಪಕ್ಷದ ಸರ್ವೋಚ್ಚ ನಾಯಕ ಅಂತ ಯಾರು ಗೌರವಪೂರ್ವಕವಾಗಿ ಪರಿಗಣಿಸಲ್ಪಡ್ತಾರೋ ಯಡಿಯೂರಪ್ಪ ಅವರು ಸ್ವಂತ ಬಲದ ಮೇಲೆ ಸಂಪೂರ್ಣ ಅವ್ರು ಹೇಳಿರೋ ಅವ್ರ ಶಬ್ದಗಳು, ಸ್ವಂತ ಬಲದ ಮೇಲೆ ಸಂಪೂರ್ಣ ಬಹುಮತ ಪಡೆಯಿರಿ ಅಂತ ಫರ್ಮಾನನ್ನು ಅವ್ರು ಹೊರಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಎ ಆ್ಯಂಡ್ ಪ್ಲ್ಯಾನ್ ಬಿ ಎರಡಕ್ಕೂ ಭಾರತೀಯ ಜನತಾ ಪಕ್ಷ ಸಜ್ಜಾಗ್ತಾ ಇದೆ. ಅದರ ಸುಳಿವು ನಮಗೆ ತಪ್ಪಿಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಆಯಾ ಪ್ಲ್ಯಾನ್ ಎ ಸಿಂಪಲ್ ಬಹುಮತ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಆಮೇಲೆ CM ಪೋಸ್ಟಿಗೆ ಯಾರು ಬಾರ್ಗೈನ್ ಮಾಡೋಕ್ಕೆ ಅವಕಾಶ ಸಿಗುತ್ತಾ, ಬಾರ್ಗೈನ್ ಮಾಡೋದಕ್ಕೆ ಅವಕಾಶ ಕೊಡದಲೇ ಇರುವಂತಹ ಮೆಜಾರಿಟಿ ತಗೊಳ್ಳಿ. ಇದು ಅವರ ಮುಖ್ಯವಾದ ಸ್ಟ್ರಾಟಜಿ. ಬಿ ಕಮ್ಮಿ ಬಂತ ಆಮೇಲೆ ನೋಡೋಣ, ಅದು ಬೇರೆ ಕತೆ. ಅದರಲ್ಲೂ ಕೂಡ ಏನಿದೆ, ನಾವು 90 ಸೀಟ್ ಗೆದ್ದು ಇನ್ನೊಂದು 25 ಸೀಟ್ ಗೆದ್ದು CM ಪೋಸ್ಟ್ ಬಿಡೋಕ್ಕಾಗುತ್ತಾ? ಇದು ಕೂಡ ಚರ್ಚೆನೆ. ಇದು ನಂಬರ್ 1. ಈಗ ಇದು CM 28ಗೆ CM ಏನಾಗುತ್ತೆ ಅನ್ನೋದಕ್ಕೆ ಈಗಲೇ ಹೆಂಗೆ ಚರ್ಚೆ ನಡೆದಿದೆ ಅನ್ನೋದಕ್ಕೆ ಒಂದು ಭೂಮಿಕೆ. ಕಾಂಗ್ರೆಸ್ಸು ಅಷ್ಟೇ, ಅದು ಕೂಡ ನೋಡೋಣ. ಇದು BJP JDS ಜಾಸ್ತಿ ಚರ್ಚೆ ಆಯಿತು. ಕಾಂಗ್ರೆಸ್ಸು ಅಷ್ಟೇ. ಹೈಕಮಾಂಡಿಗೆ ಎಸ್ಕೇಪಿಸಮ್ಮ, ಒಂದು ಮೀಟಿಂಗ್ ಕರೆದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಚಿತ್ರಾನ್ನ ಆಗ್ತಿದೆ. CM DCM ಅವರ ಬೆಂಬಲಿಗರ ಹೇಳಿಕೆಗಳು, ಅದು ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಇದೇನು ಕರ್ನಾಟಕದಲ್ಲಿ ಇದಕ್ಕ ನಾವು ಓಟ್ ಕೊಟ್ಟಿದ್ದು ಅಂತ ಆ ಪಕ್ಷದ ಬಗ್ಗೆ ಸಿಂಪತಿ ಇರೋರು ಕೂಡ ಕೇಳುವಂಥದ್ದಾಗಿದೆ. ಒಂದು 6-7 ಜನ ಮಂತ್ರಿಗಳು ಬಿಟ್ಟರೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ. 6-7 ಜನ ಮಂತ್ರಿಗಳು ಬಿಟ್ಟರೆ, ಎಲ್ರಿಗೂ ಅಲ್ಲ, ಅಂತಹ ಪರಿಸ್ಥಿತಿ ಇದೆ. ಇಲ್ಲಿ ಆಫೀಸರ್ಸ್ಗಳು ಮಾತುಗಳು ಕೇಳ್ತಿಲ್ಲ. ಇಲ್ಲಿ ತುಂಬ ಜನ ಕಾಂಗ್ರೆಸ್ನವ್ರು ಕೇಳ್ತಿದಾರ ನಿಮ್ಮ ಮಾತುಗಳು? ನಿಮ್ಮ ಮಾತುಗಳೆಲ್ಲ ನೀವು ಬಂದು ಕೇಳ್ತಿದಾರ ಅಷ್ಟೇ, ಆಯ್ತಾ? ಆಮೇಲೆ ಇಲ್ಲಿ ಇನ್ನೊಂದೇನ್ ಗೊತ್ತಾ, ನಾಯಿ ಒಬ್ಬ ಮಂತ್ರಿ ನಾಯಿ ಅಂತಾರೆ. ಅದಲ್ಲಿ ನಿಯತ್ತಿನ ನಾಯಿಗಳು ಯಾರು? ಮೂಲ ಕಾಂಗ್ರೆಸ್ಸಿಗರು. ಮನುಷ್ಯರಿಗೆ ಸುರೇಶ್ ಅವರು ಹೇಳಿದ್ದು
ಅಂತಾರ್ರಿ ಸರ್? ಡಿ ಕೆ ಸುರೇಶ್ ಈಗ ಅವರು ಹೇಳಿದ್ದು. ಯಾರಾದ್ರೂ ನೀನ್ ನಾಯಿ ಅಂದ್ರೆ ಬಾ ಕಪಾಳ ಕೊಡಿತೀನಿ ನೋಡಿ, ಅಂತಾರೆ. ಡಿ ಕೆ ಸುರೇಶ್ ಅವರು ನಿಷ್ಠಾವಂತ ಕಾರ್ಯಕರ್ತರು, ನಿಯತ್ತಿನ ನಾಯಿಗಳು ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು. ಅವ್ರು ಹೇಳಿದ್ದು, ನಮ್ದಲ್ಲ. ಕಾಂಗ್ರೆಸ್ಸಿಗರು ಮತ್ತೆ ಬಂತಲ್ಲ. ಅವ್ರು ಹೇಳಿದ್ದು, ನಮ್ದಲ್ಲ. ಇಷ್ಟು ಭಿನ್ನ ಮತದಿಂದ ಬಿಕ್ಕಟ್ಟಿನ ಕಡೆಗೆ ಪರಿಸ್ಥಿತಿ ಹೋದ್ರೂ ಕೂಡ ಹೈಕಮಾಂಡ್ ಒನ್ ಮೀಟಿಂಗು, ರಿಸಲ್ಟ್ ಏನಾರ ಆಗ್ಲಿ, ಯಾರು ಚೀಫ್ ಮಿನಿಸ್ಟರ್ ಆಗ್ಲಿ, ಒಂದು ಮೀಟಿಂಗ್ ಕರಿಬೇಕು ತಾನೆ? ಇಲ್ಲ. ಒಂದು ಮೀಟಿಂಗ್ ಗೋಸ್ಕರ ಡಿ ಕೆ ಹೌದು. ಶಿವಕುಮಾರ್ ಅವರು ಹೌದು. ಎಷ್ಟು ಸಲ ಡೆಲ್ಲಿಗೆ ಹೌದು. ಸರ್, ಎಷ್ಟು ಪರಿತಪಿಸ್ಬೇಕು. ಹೌದು. ಒಂದು ಮೀಟಿಂಗ್ ಮಾಡಿ ಇಬ್ಬರನ್ನು ಕೂರಿಸಿ 22 ಜನ ಶಾಸಕರು ಜೇಬಿಂದ ಕಾಸು ಹಾಕೊಂಡು ಸ್ಟಡಿ ಟೂರ್ ಅಂತೆ. ಯಾವಪ್ಪ ಹೊಸ ಸ್ಟೈಲ್ ಅದು? ಜೇಬಿಂದ ದುಡ್ಡು ಹಾಕೊಂಡು MLAsಗಳು ಹೈನುಗಾರಿಕೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ, ಅಧ್ಯಯನ ನಡೆಸೋದಕ್ಕೆ, ಅಧ್ಯಯನ ನಡೆಸೋದಕ್ಕೆ ಹೋಗ್ತಾರಂತೆ. ನೀವು ಕೇಳಿದಿರ ಎಲ್ಲಾದ್ರೂ? ಒಂದಿನ ಕೊಟ್ಟಿಗೆಗೆ ಹೋಗಿ ಒಂದು ಇಡೀ ಸಗಣಿ ಎತ್ತಿರಲ್ಲ ಸರ್ ಅವರು. ನೀವು ಕೇಳಿದಿರ? ಜೇಬಿಂದ ದುಡ್ಡು ಹಾಕೊಂಡು ಡೆನ್ಮಾರ್ಕಿಗೆ ಹೋಗಿ ಪಶುಸಂಗೋಪನೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರ್ತಾರಂತೆ. ನೀವು ಕೇಳಿದಿರ ಯಾವತ್ತಾದ್ರೂ? ಒಂದೆರಡು ಹಸು ಸಾಕಿರ್ತಾರೆ, ಇಲ್ಲೋ ಗೊತ್ತಿಲ್ಲ. ನೋಡಿ, ಸಾಕಿಲ್ಲ ಅನ್ಕೊಂತೀರ ಮೇಡಮ್. ನೋಡಿ, ವಿನಯ್ ಕುಲಕರ್ಣಿ ನಿಮ್ಮ ಪ್ರಕಾರನೇ ಸರ್, ಗ್ಯಾರಂಟಿನೇ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಸರ್. ಹೋಗಿರುವ 20 ಶಾಸಕರಲ್ಲಿ ಎಷ್ಟು ಜನರ ಮನೆಯಲ್ಲಿ ಗೋಗಳನ್ನ ಸಾಕಿದ್ದಾರೆ, ಎಷ್ಟು ದಿನ ಗೋಗಳಿಗೆ ಮೇವು ಹಾಕಿದ್ದಾರೆ, ಎಷ್ಟು ದಿನ ಸಗಣಿ ಬೆಳೆದಿದ್ದಾರೆ, ಎಷ್ಟು ದಿನ ಬೆರಣಿ ತಟ್ಟಿದ್ದಾರೆ, ಎಷ್ಟು ಜನಕ್ಕೆ ಹಾಲ್ ಕರಿಯಕ್ ಬರುತ್ತೆ ಅಂತ. ಅದಲ್ಲ ನೀವು ಪಶು ಸಂಗೋಪನಾ ಯಾರು ಸ್ಪಾನ್ಸರ್ ಮಾಡಿದ್ದು? ಯಾರು ಸ್ಪಾನ್ಸರ್ ಮಾಡಿದ್ದು? ಯಾಕಾಗಿ ಹೋದ್ರು? ಅವ್ರ ಜೇಬಲ್ಲಿ ಯಾಕಾಗಿ ಹೋದ್ರು? ಸರ್ ಯಾಕಾಗಿ ಮಾಡಬೇಕು? ಇವತ್ತು ಫಾರಿನ್ ಟೂರ್ಗೆ ಹೋಗೋದಕ್ಕೆ ಅದೇನ್ ದೊಡ್ಡ ಸಂಗತಿ? ಯಾಕೆ ಸ್ಪಾನ್ಸರ್ ಮಾಡ್ಬೇಕ್ರಿ ಸರ್? ಒಬ್ಬೊಬ್ಬ ಶಾಸಕ 100 ಕೋಟಿ ಕಡಿಮೆ ಇಲ್ಲ. ಯಾಕೆ ಸ್ಪಾನ್ಸರ್ ಮಾಡ್ಬೇಕು? ಏನ್ ಒಬ್ಬೊಬ್ಬ ಎಷ್ಟಾಗುತ್ತೆ ಸರ್? 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿ, 500 ಕೋಟಿ ಇರೋ ಶಾಸಕರು 10 ಲಕ್ಷ 20 ಲಕ್ಷ ಖರ್ಚು ಮಾಡ್ಲಾ? ಎಲ್ಲಾದ್ರೂ ಬರ್ಲಿ ಬಿಡ್ರಿ ಅವ್ರ ಕ್ಷೇತ್ರ ಸುಭಿಕ್ಷವಾಗಿದಾವಂತೆ, ಯಾವ ಸಮಸ್ಯೆನೂ ಇಲ್ವಂತೆ. ಸೊ ಹಿಂಗಾಗಿ ನಾವೇನ್ ಚಿಂತೆ ಮಾಡ್ಬೇಕಾಗಿಲ್ಲ, ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಒಬ್ಬ MLA ಹೇಳಿದ್ದು, ನಮಗೆ ಕ್ಷೇತ್ರದಲ್ಲಿ ದುಡ್ಡಿಲ್ಲ, ಅಲ್ಲಿ ಕೂತ್ರೆ ನಮಗೆ ನಿಮ್ಮ ಅಭಿವೃದ್ಧಿ ಎಲ್ಲಿದೆ ಅಂತ ಜನ ಕೇಳ್ತಾರೆ, ಅದಕ್ಕೆ ನಾವು ತಪ್ಪಿಸ್ಕೊಳ್ಳಕ್ ಹೋಗ್ತೀವಿ ಅಂತ ಹೇಳ್ತಾರೆ. ಆಲ್ ರೈಟ್ ಸರ್, ಲಾಸ್ಟ್ ಕಮೆಂಟ್. Daddy is home. He will be in home. Daddy is Daddy home. will remain in home. ಬರ್ತಿದ್ದಾರೆ. He will not come to Viಧಾನಸೌಧ. ಬರ್ತಿದ್ದಾರೆ. Daddy will remain in home. Daddy ಬರ್ತಿದ್ದಾರೆ. ನೋಡ್ತಾ ಇರಿ. ನೋಡ್ತಾ ಇರಿ ಕಾಂಗ್ರೆಸ್ ಅವ್ರಿಗೆ ಏನಾಗುತ್ತೆ 2028ಕ್ಕೆ ಅಂದ್ರೆ 2028ಕ್ಕೆ ಇದು ನೋಡ್ತಾ ಇರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.